ಕಾರಿನ ಜೊತೆ ಸ್ಫೋಟಿಸಿಕೊಂಡಂತಹ ಪಾಗಲ್ ಪ್ರೇಮಿ ಕೇಸ್ಗೆ ಸಂಬಂಧಪಟ್ಟಂತೆ 2 ದಿನಗಳ ಹಿಂದೆಯೇ ನಾಗೇಂದ್ರ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಾನೆ ರಮ್ಯಾಗೆ. ಆಕೆ ಮದುವೆಗೆ ಒಪ್ಪದೇ ಇದ್ದಾಗ ನಾಗೇಂದ್ರ ಬಾಂಬ್ ಬೆದರಿಕೆಯನ್ನು ಒಡ್ಡಿರ್ತಾನೆ. ಅಂದ್ರೆ 2 ದಿನಗಳ ಮುಂಚೆಯೇ ಬಾಂಬ್ ಹಾಕ್ತೀನಿ ಅನ್ನೋದ್ರ ಬಗ್ಗೆ ಆತ ಸೂಚನೆಯನ್ನು ಕೊಟ್ಟಿರ್ತಾನೆ, ವಾರ್ನಿಂಗ್ ಕೂಡ ಮಾಡಿರ್ತಾನೆ. ನನ್ನ ಬಳಿ ಬಾಂಬ್ ಇದೆ, ಇದನ್ನ ಸ್ಫೋಟಿಸಬೇಕಾಗುತ್ತೆ ಅಂತ ಬೆದರಿಕೆಯನ್ನು ಒಡ್ಡಿರ್ತಾನೆ. ಮದುವೆಗೆ ಒಪ್ಪದೇ ಇದ್ರೆ ಹುಷಾರ್, ಈ ಬಾಂಬ್ ಅನ್ನು ಸ್ಫೋಟಿಸ್ತೀನಿ ಅಂತ ಮುಂಚೆನೆ, ಅಂದ್ರೆ 2 ದಿನಕ್ಕೆ ಮುಂಚೆನೆ ನಾಗೇಂದ್ರ ಬೆದರಿಕೆಯನ್ನು ಒಡ್ಡಿದ್ದಾನೆ. ಅಂದ್ರೆ ಜೂನ್ 25ನೇ ತಾರೀಕಿನಂದು ಆಕೆ ರೂಮ್ ಬಳಿ ಬರ್ತಾನೆ. ನಾಗೇಂದ್ರ ರೂಮ್ ಬಳಿ ಬಂದು ಯುವತಿಯನ್ನ ಭೇಟಿ ಮಾಡಿ ಕಿರಿಕ್ ಕೂಡ ಮಾಡಿರ್ತಾನೆ. ನಂತರ ಊರಿಗೆ ತೆರಳಿ ಬಾಂಬ್ ಅನ್ನ ತಂದಿದ್ದಾನೆ ಎನ್ನುವಂತಹ ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ನಾಗೇಂದ್ರ ಬಳಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಬಾಂಬ್ಗಳಿತ್ತು. ಯುವತಿ ಬಳಿ ನಾಗೇಂದ್ರ ಗೌಡನೇ ಹೇಳಿದಂತ ಮಾತಿದು, ನನ್ನ ಬಳಿ 3 ಬಾಂಬ್ ಇದೆ ಅಂತ ನಾಗೇಂದ್ರ ಬೆದರಿಕೆ ಒಡ್ಡಿರ್ತಾನೆ. ಬ್ಯಾಗ್ ನಲ್ಲಿ ಬಾಂಬ್ಗಳನ್ನ ತಂದಿರುವುದಾಗಿಯೂ ಕೂಡ ಹೇಳಿಕೆಯನ್ನು ಕೊಟ್ಟಿರ್ತಾನೆ ಆಕೆದ್ರ. ಬಳಿಕ ಆಕೆಯನ್ನ ಕಾರ್ ಹತ್ತಿಸಿಕೊಂಡು ನಾಗೇಂದ್ರ ಅಲ್ಲಿಗೆ ಆಕೆ ಬೆದರಿಕೆ ಒಡ್ಡಿ ಆಕೆಯನ್ನು ಕರೆದುಕೊಂಡು ಅಲ್ಲಿಂದ ತೆರಳುತ್ತಾನೆ. ಶಿರಾದ ಜೋಗಿಹಳ್ಳಿ ಬಳಿ ಪಾಗಲ್ ಪ್ರೇಮಿ ಹುಚ್ಚಾಟವನ್ನು ಮೆರೆಯೋದಕ್ಕೆ ಶುರು ಮಾಡ್ತಾನೆ. ಆ ಬಳಿಕ ಊಬರ್ ಕ್ಯಾಬ್ ಡ್ರೈವರ್ನಿಂದ ರಮ್ಯಾಳನ್ನ ರಕ್ಷಣೆ ಮಾಡಲಾಯಿತು. ಆತ ಪಾಗಲ್ ನಾಗೇಂದ್ರ ಕಾರನ್ನ ಸ್ಫೋಟಿಸಿಕೊಂಡು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಈ ಬೆದರಿಕೆ ಒಡ್ಡೋದಕ್ಕೂ ಮುಂಚೆ, ಅಂದ್ರೆ 2 ದಿನಗಳ ಮುಂಚೆಯೇ ಆಕೆಗೆ ಬೆದರಿಕೆಯನ್ನು ಒಡ್ಡಿರ್ತಾನೆ ಎನ್ನುವಂತಹ ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಸಿದ್ದಾಪುರ ಠಾಣೆ ಪೊಲೀಸರು ಸಮಯ ಪ್ರಜ್ಞೆಯನ್ನು ಕೂಡ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಈ ಸಮಯ ಪ್ರಜ್ಞೆಯಿಂದಾಗಿ 2 ಜೀವಗಳು ಉಳಿದಿದೆ. ಕಿಡ್ನಾಪ್ ದೂರು ಬರ್ತಾ ಇದ್ದಂತೆ ಊಬರ್ ಸಂಸ್ಥೆ ಸಂಪರ್ಕ ಮಾಡ್ತಾರೆ. ಕಾರ್ ನಂಬರ್ ಸಹಾಯದಿಂದ ಊಬರ್ ಸಂಸ್ಥೆ ಸಂಪರ್ಕ ಆಗುತ್ತೆ. ಚಾಲಕನ ನಂಬರ್ ಅನ್ನ ಪಡೆದುಕೊಂಡು ಪೊಲೀಸರು ಆತನನ್ನ ಸಂಪರ್ಕಕ್ಕೆ ಒಳಪಡಿಸ್ತಾರೆ. ಕಾರನ್ನ ಹತ್ತಿರದ ಠಾಣೆಗೆ ತೆಗೆದುಕೊಂಡು ಹೋದಕ್ಕೆ ಸೂಚನೆಯನ್ನು ಕೊಡಲಾಗುತ್ತೆ. ಆದರೆ ಕಿಡ್ನಾಪ್ ವಿಚಾರ ಹೇಳ್ತಾ ಇದ್ದಂತೆ ಗಾಬರಿ ಆಗ್ಬಿಡ್ತಾನೆ ಚಾಲಕ. ಈ ಸಂದರ್ಭದಲ್ಲಿ ನಾಗೇಂದ್ರ ಯುವತಿ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ಯುವತಿ ಮೇಲೆ ಹಲ್ಲೆ ಮಾಡದಂತೆ ಚಾಲಕ ತಡೆ ಒಡ್ಡುತ್ತಾನೆ. ನಾಗೇಂದ್ರ ಯುವತಿ ಮೇಲೆ ಹಲ್ಲೆಗೆ ಮುಂದಾಗ್ತಾ ಇದ್ದಂತೆ ಚಾಲಕ ನಿಜಕ್ಕೂ ಕೂಡ ಭಯಭೀತನಾಗ್ತಾನೆ. ಆತನ ತಡೆಯುವಂತಹ ಪ್ರಯತ್ನ ಕೂಡ ಮಾಡ್ತಾನೆ. ಯುವತಿಯನ್ನ ಕಾರಿನಿಂದ ಕೆಳಗೆ ಇಳಿಸ್ತಾನೆ, ಅಂದ್ರೆ ಹೊರಗಡೆ ಎಳಿತಾನೆ ಚಾಲಕ. ಕೆಲವೇ ಕ್ಷಣಗಳಲ್ಲಿ ಈ ನಾಡ ಬಾಂಬ್ ಕೂಡ ಅಲ್ಲಿ ಸ್ಫೋಟ ಆಗುತ್ತೆ. ಸಿದ್ದಾಪುರ ಠಾಣೆ ಪೊಲೀಸರು ನಿಜಕ್ಕೂ ಕೂಡ ಈ ಸಂದರ್ಭದಲ್ಲಿ ಸಮಯ ಪ್ರಜ್ಞೆ ಮೆರೆದಿದ್ದರಿಂದಾಗಿ 2 ಜೀವಗಳು ಉಳ್ಕೊಂಡಿದೆ. ಒಂದು ಡ್ರೈವರ್ದು ಹಾಗೆ ರಮ್ಯಾಳದ್ದು. ಕಿಡ್ನಾಪ್ ದೂರು ಬರ್ತಾ ಇದ್ದಂತೆ ಊಬರ್ ಸಂಸ್ಥೆ ಸಂಪರ್ಕಕ್ಕೆ ಹೋಗ್ತಾರೆ ಪೊಲೀಸರು. ಕಾರ್ ನಂಬರ್ ಸಹಾಯವನ್ನು ತಗೊಂಡು ಆತನ ಕಾಂಟ್ಯಾಕ್ಟ್ ನಂಬರ್ ಅನ್ನು ತಗೊಂಡು ಹತ್ತಿರದಲ್ಲೇ ಇರುವಂತಹ ಪೊಲೀಸ್ ಸ್ಟೇಷನ್ ಹೋಗುವಂತ ಸೂಚನೆ ಕೊಡ್ತಾರೆ. ಇದು ಕಿಡ್ನಾಪ್ ಅಂತ ಗೊತ್ತಾಗ್ತಾ ಇದ್ದಂತೆ ಡ್ರೈವರ್ ಕೂಡ ಒಂದು ಕ್ಷಣದಲ್ಲಿ ವಿಚಲಿತನಾಗ್ತಾನೆ. ಆದರೆ ಆತ ಕೂಡ ಆಕೆ ರಕ್ಷಣೆಗೆ ಬರ್ತಾನೆ. ಈ ವಿಚಾರ ಈ ನಾಗೇಂದ್ರ ಕೂಡ ಅಲ್ಲೇ ಪಕ್ಕದಲ್ಲೇ ಇದ್ದಿದ್ದರಿಂದ ಅವನಿಗೆ ತಿಳಿತಾ ಇದ್ದಂತೆ ಯುವತಿ ಮೇಲೆ ಹಲ್ಲೆ ಕೂಡ ಮುಂದಾಗ್ತಾನೆ, ಚಾಕುವಿನಿಂದ ಇರಿತಾನೆ. ಇದನ್ನು ನೋಡ್ತಾ ಇದ್ದಂತೆ ಡ್ರೈವರ್ ಆತನ ಮೇಲೆ ಹಲ್ಲೆಗೂ ಕೂಡ ಮುಂದಾಗಬೇಕಾಗುತ್ತೆ. ನಂತರದಲ್ಲಿ ಯುವತಿಯನ್ನ ಕಾರ್ನಿಂದ ಕ್ಷಣಾರ್ಧದಲ್ಲಿ ಕೆಳಗಿಳಿಸ್ತಾನೆ ಡ್ರೈವರ್. ಅಷ್ಟರಲ್ಲಾಗಲೇ ಈ ಪಾಗಲ್ ಪ್ರೇಮಿ ನಾಗೇಂದ್ರ ಸ್ಫೋಟಗೊಳಿಸ್ತಾನೆ.